ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಮಂಜುನಾಥ್ ಐಜಿ. ತಮಗೆಲ್ಲರಿಗೂ ಈ A to Z ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸಿನ 26 ಲೆಸನ್ನಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಫಾಸ್ಟ್ ಸಿಂಪಲ್ ಟೆನ್ಸಿನ ಪ್ರಾಕ್ಟಿಕಲ್ ಯೂಸೇಜನ್ನು ಈ ಒಂದು ವಿಡಿಯೋದಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆಯೇ ಲಾಸ್ಟ್ 25 ವಿಡಿಯೋದಲ್ಲಿ ನಾನು ನಿಮಗೆ ಫಾಸ್ಟ್ ಸಿಂಪಲ್ ಟೆನ್ಸಿನ ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಲಿಸಿದ್ದೆ. ಇಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಫಾಸ್ಟ್ ಸಿಂಪಲ್ ಟೆನ್ಸನ್ನು ನಾವು ಮಾತನಾಡ್ತಾ ಇರಬೇಕಾದ್ರೆ ಹೇಗೆ ಯೂಸ್ ಮಾಡಬೇಕಂತ ಅನ್ನೋದನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನ ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಫಾಸ್ಟ್ ಸಿಂಪಲ್ ಟೆನ್ಸಿನ ಸೆಂಟೆನ್ಸ್ಗಳನ್ನ ರಚನೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಗೊತ್ತೇ ಇದೆ, ಸೊ ನಾವು V2ನ ಯೂಸ್ ಮಾಡಬೇಕು. ಸೊ ಆ ಸೆಂಟೆನ್ಸ್ಗಳ ರಚನೆಯನ್ನು ಹೇಗೆ ಮಾಡಬೇಕಂತಂದು ಲಾಸ್ಟ್ ವಿಡಿಯೋದಲ್ಲಿ ನೀವು ಕಲ್ತಿದ್ದೀರಿ. ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ A to Z ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸಿನ 25th ವಿಡಿಯೋ ಲೆಸನಲ್ಲಿ ನಾನು ನಿಮಗೆ ಆ ವಿಷಯಗಳನ್ನ ಹೇಳಿದ್ದೀನಿ, ಅದನ್ನ ನೀವು ವಾಚ್ ಮಾಡಿ. ವೆಲ್, ಸೊ ಈಗ ಹಾಗಾದರೆ ಇದರ ಪ್ರಾಕ್ಟಿಕಲ್ ಯೂಸೇಜನ್ನು ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ಸ್ಗಳ ಮುಖಾಂತರ ನಾವೀಗ ನೋಡೋಣ. ನೋಡಿ, ನಾನು ಫಸ್ಟ್ ಸೆಂಟೆನ್ಸ್ ನೋಡಿ, ನಾನು ಅವನನ್ನು ನಿನ್ನೆ ಭೇಟಿಯಾದೇನು ಅಂದರೆ ಮೊದಲೇದಾಗಿ ನಾವು ಫಾಸ್ಟ್ ಸಿಂಪಲ್ ಟೆನ್ಸನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ನಾವು ಮಾಡಿ ಮುಗಿಸಿದಂತಹ ಕ್ರಿಯೆಗಳನ್ನು ಅಂದರೆ ಹಿಂದೆ ಅಂದರೆ ಫಾಸ್ಟಲ್ಲಿ ನಾವು ಮಾಡಿ ಮುಗಿಸಿದಂಥ ಕ್ರಿಯೆಗಳನ್ನು ನಾವು ಮಾತನಾಡಬೇಕಾದಾಗ ಫಾಸ್ಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಸೊ ಅಂದರೆ ಅಲ್ಲಿ ಹಿಂದೆ ಆದಂಥ ಕ್ರಿಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ. ಈಗ ನಾನು ಅವನನ್ನು ನಿನ್ನೆ ಭೇಟಿಯಾದೇನೋ ಅಂತಂತಂದರೆ ಇಲ್ಲಿ ಭೇಟಿಯಾಗುವಂಥ ಕ್ರಿಯೆ ನಿನ್ನೆ ಮುಗಿದಿತ್ತು, ಹೌದಾ? ಅದನ್ನು ಈಗ ಪ್ರೆಸೆಂಟಲ್ಲಿ ಹೇಳ್ತಾ ಇರಬೇಕಾದ್ರೆ ನಾವು ಹೇಗೆ ಹೇಳ್ತೀವಿ? ಐ ಮೆಟ್ ಹಿಮ್ ಯೆಸ್ಟರ್ಡೇ. ಅಂದರೆ ಇಲ್ಲಿ ಭೇಟಿಯಾಗೋದಕ್ಕೆ ನಾವೇನಂತೀವಿ? ಮೀಟ್ ಅಂತಂದು ಹೇಳ್ತೀವಿ. ಮೀಟ್ ಇದರ V2 ಮೆಟ್ ಬರುತ್ತೆ, ಆದ್ದರಿಂದ ಇಲ್ಲಿ ನಾವು ಮೆಟ್ಟನ್ನು ಯೂಸ್ ಮಾಡಿದ್ದೀವಿ. ಓಕೆ, ಐ ಮೆಟ್ ಹಿಮ್ ಯೆಸ್ಟರ್ಡೇ ಅಂದರೆ ನಿನ್ನೆ ಅವನನ್ನು ನಾನು ಭೇಟಿಯಾದೇನು. ನೆಕ್ಸ್ಟ್ ನೋಡಿ, ನಾನು ನಿನ್ನೆ ಪರೀಕ್ಷೆಯನ್ನು ಬರೆದೇನು. ಸೊ ಈಗ ಎಕ್ಸಾಮನ್ನು ನೀವು ಬರೆದಿರ್ತೀರಿ, ಅದನ್ನ ಹೇಳಿಕೆ ಏನಂತೀರಿ ನೀವು? ನಾನು ನಿನ್ನೆ ಪರೀಕ್ಷೆ ಬರೆದೇನು ಅಂತಂದು ಹೇಳಿಕೆ. ಈಗ ನಾನು ಅಂತನ್ಲಿಕ್ಕೆ ಐ ಬಂತು. ಈಗ ನಾನು ಏನು ಬರೆದೆ ಅಂತಂತಂದು ಹೇಳಿಕೆ ನಾವು ರೈಟ್ ಯೂಸ್ ಮಾಡ್ತೀವಿ. ರೈಟ್ ಇದರ V2 ಬಂದುಬಿಟ್ಟು ರೋಟ್ ಬರುತ್ತೆ. ಐ ರೋಟ್ ಎಕ್ಸಾಮ್ ಯೆಸ್ಟರ್ಡೇ, ರೈಟ್. ಸೊ ನೆಕ್ಸ್ಟ್, ಅವಳು ಹೋದ ವಾರ ಹೊಸ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದಳು. ಈಗ ಯಾರೊಬ್ಬರು ನಿಮ್ಮ ಫ್ರೆಂಡ್ ಇರ್ತಾಳೆ, ಅವಳು ಒಂದು ಕಂಪ್ನಿಯಲ್ಲಿ ಹೊಸದಾಗಿ ಜಾಯ್ನ್ ಆಗಿರ್ತಾಳೆ. ಓಕೆ, ನೀವು ಅದನ್ನು ಹೇಗೆ ಹೇಳ್ತೀರಿ? ಅವಳು ಹೋದ ವಾರ ಹೊಸ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದಳು. ಸಿ ಜಾಯ್ನ್ಡ್, ಈಗ ಸೇರಿದಳು ಅಂತಲ್ಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಜಾಯ್ನ್ ಇದರ V2 ಬಂದುಬಿಟ್ಟು ಜಾಯ್ನ್ಡ್ ಬರುತ್ತೆ. ಸಿ ಜಾಯ್ನ್ಡ್ ಅ ನ್ಯೂ ಕಂಪನಿ ಲಾಸ್ಟ್ ವೀಕ್, ರೈಟ್. ನೆಕ್ಸ್ಟ್, ಅವನು ನನಗೆ ಮುಂಜಾನೆ ಕರೆ ಮಾಡಿದನು ಅಂದರೆ ನನಗೆ ಅವನು ಫೋನ್ ಮಾಡಿದನು ಅಂತಂದು ಹೇಳಿಕೆ ಕರೆ ಮಾಡಿದನು ಅಂತ ನಾವು ಹೇಳ್ತೀವಿ, ರೈಟ್. ಈಗ ಮುಂಜಾನೆ ಅಂತಂದರೆ ಅದು ಫಾಸ್ಟ್ ಅಲ್ವಾ? ಈಗ ಫಾಸ್ಟ್ ಅಂತಂದರೆ 1 ನಿಮಿಷಕ್ಕಿಂತ ಮುಂಚೆ, 1 ನಿಮಿಷ ಬಿಡಿ, 1 ಕ್ಷಣ. ಈಗ ನಾನು 1 ಕ್ಷಣದ ಹಿಂದೆ ನಾನು ಏನು ಮಾಡಿದೆ ಅದು ಸಹ ಫಾಸ್ಟ್ ಸಿಂಪಲ್ ಟೆನ್ಸಲ್ಲಿ ಕನ್ಸಿಡರ್ ಆಗುತ್ತೆ, ರೈಟ್. ಸೊ ಈಗ ಅವನು ನನಗೆ ಮುಂಜಾನೆ ಕರೆ ಮಾಡಿದನು. ಹೀ ಕಾಲ್ಡ್ ಮಿ ಇನ್ ದ ಮಾರ್ನಿಂಗ್, ರೈಟ್. ಅಂದರೆ ಮುಂಜಾನೆ ಅಂತಂತನ್ಲಿಕ್ಕೆ ಇನ್ ದ ಮಾರ್ನಿಂಗ್ ಅಂತ ನಾವು ಹೇಳಬೇಕು. ಸೊ ಈ ರೀತಿ ಆದಂಥ ಕ್ರಿಯೆಗಳನ್ನು ನಾವು ಫಾಸ್ಟ್ ಸಿಂಪಲ್ ಟೆನ್ಸ್ನಲ್ಲಿ ವ್ಯಕ್ತಪಡಿಸ್ತೀವಿ. ಓಕೆ ಫ್ರೆಂಡ್ಸ್, ಸೊ ಹಾಗಾದರೆ ಈಗ ನಾನು ನಿಮಗೆ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ಸ್ಗಳನ್ನ ಕೊಡ್ತೀನಿ, ಓರಲಿ ಟ್ರೈ ಮಾಡಿ. ಓಕೆ, ಎಸ್. ನಾನು ಬೆಳಿಗ್ಗೆ ಮಾರ್ಕೆಟಿಗೆ ಹೋದೆನು. ಟ್ರೈ ಮಾಡಿದ್ರಾ? ಎಸ್, ರೈಟ್ ಆನ್ಸರ್. ಐ ವೆಂಟ್ ಟು ಮಾರ್ಕೆಟ್ ಇನ್ ದ ಮಾರ್ನಿಂಗ್. ನಾನು ಬೆಳಿಗ್ಗೆ ಮಾರ್ಕೆಟಿಗೆ ಹೋದೆನು. ಐ ವೆಂಟ್ ಟು ಮಾರ್ಕೆಟ್ ಇನ್ ದ ಮಾರ್ನಿಂಗ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅವನು ನಿನ್ನೆ ನನ್ನ ಜೊತೆ ಮಾತನಾಡಿದನು. ಎಸ್, ಟ್ರೈ ಮಾಡಿದ್ರಲ್ಲ? ಓಕೆ, ಸೊ ಈಗ ನನ್ನ ಜೊತೆ ಮಾತನಾಡಿದನು ಅಂತಂದು ಹೇಳಿಕೆ ಹಿ ಟಾಕ್ಡ್ ಟು ಮೀ ಯೆಸ್ಟರ್ಡೇ. ಎಸ್, ಸಿಂಪಲ್ ಅಲ್ವಾ? ಇಲ್ಲಿ ನೀವು ಯೂಸ್ ಮಾಡಬೇಕಾಗಿದ್ದು V2, ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿದರೆ ನಿಮಗೆ ನೀವು ಸೆಂಟೆನ್ಸ್ಗಳನ್ನ ಈಸಿಯಾಗಿ ಮಾಡ್ಬೋದು. ವೆಲ್, ನಿನ್ನೆ ನಾನು TV ನೋಡಿದೆನು. ಐ ವಾಚ್ಡ್ TV ಯೆಸ್ಟರ್ಡೇ. ಹೋದ ವಾರ ಅವಳು ನಮ್ಮ ಮನೆಗೆ ಬಂದಳು. ಸಿ ಕೇಮ್ ಅವರ್ ಹೋಮ್ ಲಾಸ್ಟ್ ವೀಕ್. ನಿನ್ನೆ ನಾನು ಕ್ರಿಕೆಟ್ ಮ್ಯಾಚ್ ನೋಡಿದೆನು. ಐ ನೋಡೋದಕ್ಕೆ ಏನಂತೀರಿ? ಈಗ ವಾಚ್ ಇದರ V2 ಬಂದುಬಿಟ್ಟು ವಾಚ್ಡ್. ಐ ವಾಚ್ಡ್ ಕ್ರಿಕೆಟ್ ಮ್ಯಾಚ್ ಯೆಸ್ಟರ್ಡೇ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಆದಂಥ ಕ್ರಿಯೆಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಫಾಸ್ಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಈಗ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳೊಂದಿಗೆ ಇದು ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಆಗುತ್ತೆ ನೋಡೋಣ. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ, ಕೆಲವೊಮ್ಮೆ ಇದನ್ನು ನಮ್ಮ ಡೈಲಿ ರೂಟೀನನ್ನು ಫಾಸ್ಟ್
ಟೆನ್ಸಲ್ಲಿ ನಾವು ವ್ಯಕ್ತಪಡಿಸಲಿಕ್ಕೂ ಸಹ ಯೂಸ್ ಮಾಡ್ತೀವಿ. ಅಂದರೆ ನಿನ್ನೆ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಒಂದು ಕ್ರಿಯೆಗಳನ್ನ ಮಾಡಿರ್ತೀವಿ ಅದನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಫಾಸ್ಟ್ ಸಿಂಪಲ್ ಟೆನ್ಸ್ನಲ್ಲಿ ಅದನ್ನ ಹೇಳಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ ತಡವಾಗಿ ಎದ್ದೇನು. ಎಸ್, ಸೊ ಈಗಿಲ್ಲಿ ಇದನ್ನ ಹೇಳಬೇಕು ಅಂತಂದರೆ ಹೇಳೋದಕ್ಕೆ ಏನಂತೀನೋ ಗೆಟ್ ಅಪ್ ಅಂತೀವಿ. ಇಲ್ಲಿ ಏನು ಬರುತ್ತೆ? ಗಾಟ್ ಅಪ್. ಐ ಗಾಟ್ ಅಪ್ ಲೇಟ್ ಇನ್ ದ ಮಾರ್ನಿಂಗ್. ಓಕೆ, ಇಂದು ನಾನು ಬೆಳಿಗ್ಗೆ ತಡವಾಗಿ ಎದ್ದೇನು ಅಂತಂದು ಹೇಳಿಕೆ ಐ ಗಾಟ್ ಅಪ್ ಲೇಟ್ ಟುಡೇ ಮಾರ್ನಿಂಗ್ ಅಂತಂದು ನೀವು ಹೇಳ್ಬೋದು. ಇದು ಬೆಳಿಗ್ಗೆ ಅಂತ ಅನ್ಲಿಕ್ಕೆ ಟುಡೇ ಮಾರ್ನಿಂಗ್ ಅಂತಂದು ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಇದೇ ವಾಕ್ಯವನ್ನು ನಾನು ಬೆಳಿಗ್ಗೆ ಬೇಗನೆ ಎದ್ದೇನು ಅಂತಂದು ಹೇಳಿಕೆ ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತಂದು ನೀವು ಹೇಳಬೇಕು. ಓಕೆ, ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತಂದು ಹೇಳಬೇಕಾಗತ್ತೆ. ಎಸ್, ಅಥವಾ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇನು ಅಂತಂದು ಹೇಳಿಕೆ ಐ ಗಾಟ್ ಅಪ್ ಆಟ್ 5 o'clock ಇನ್ ದ ಮಾರ್ನಿಂಗ್ ಅಂತಂದು ನೀವು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಈ ರೀತಿಯಾಗಿ ನೀವು ಸೆಂಟೆನ್ಸ್ಗಳನ್ನ ಹೇಳಬೇಕಾಗತ್ತೆ. ನೆಕ್ಸ್ಟ್, ನಾನು ಸ್ನಾನ ಮಾಡಿ 1 ಕಪ್ ಚಹಾ ಕುಡಿದೆನು. ಸೊ ಇದನ್ನ ಹೇಳಿಕೆ ಐ ಟುಕ್ ಬಾತ್ ಆ್ಯಂಡ್ ಹ್ಯಾಡ್ ಅ ಕಪ್ ಆಫ್ ಟೀ. ಇಲ್ಲಿ ಚಹಾ ಕುಡಿದೆನು ಅಂತಲಿಕ್ಕೆ ಹ್ಯಾಡ್ ಅ ಕಪ್ ಆಫ್ ಟೀ ಅಂತ ನಾವು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, 8 ಗಂಟೆಗೆ ನಾನು ಗುಡಿಗೆ ಹೋದೆನು. ಇವತ್ತು ಶುಕ್ರವಾರ ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದೆನು. ಓಕೆ, ಸೊ ಐ ವೆಂಟ್ ಟು ಟೆಂಪಲ್ ಆ್ಯಟ್ 8 o'clock. ಈಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದೆನು ಅಂತಂದು ಹೇಳಿಕೆ ಐ ವೆಂಟ್ ಟು ಲಕ್ಷ್ಮೀ ಟೆಂಪಲ್. ಐ ವೆಂಟ್ ಟು ಗಾಡೆಸ್ ಲಕ್ಷ್ಮೀ ಟೆಂಪಲ್ ಆ್ಯಟ್ 8 o'clock. ಎಸ್, 9 ಗಂಟೆಗೆ ನಾನು ನಾಷ್ಟ ಮಾಡಿದೆನು. ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಆ್ಯಟ್ 9. ಇಲ್ಲಿ 9 o'clock ಅಂತಂದು ಹೇಳ್ಬೋದು, ಅಥವಾ 9 AM ಅಂತಂದು ಹೇಳ್ಬೋದು, ಅಥವಾ 9 o'clock ಇನ್ ದ ಮಾರ್ನಿಂಗ್ ಅಂತಂದು ನೀವು ವ್ಯಕ್ತಪಡಿಸ್ಬೋದು. ಓಕೆ ಫ್ರೆಂಡ್ಸ್, ಎಸ್. ಸೊ ಈಗಿಲ್ಲಿ ನಾನು ಕೆಲವು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಇದ್ದೀನಿ. ನೀವು ಬೆಳಗ್ಗೆಯಿಂದ ಸಂಜೆ ತನಕ ಏನನ್ನು ನೀವು ಮಾಡಿದರೆ ನೀವಲ್ಲಿ ಸೆಂಟೆನ್ಸ್ಗಳನ್ನ ಹೇಳಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನಾನು 9:30ಕ್ಕೆ ಕಾಲೇಜಿಗೆ ಹೋದೆನು. ಓಕೆ, ನಾನು ಗುಡಿಗೆ ಹೋಗಿದ್ದೆ, ಆನಂತರ ನಾನು ನಾಷ್ಟ ಮಾಡಿದೆ, ಆಮೇಲೆ 9:30ಕ್ಕೆ ಕಾಲೇಜಿಗೆ ಹೋದೆನು. ಸೊ ಐ ವೆಂಟ್ ಟು ಕಾಲೇಜ್ ಆ್ಯಟ್ 9:30. ಇಲ್ಲಿ ಹೋಗು ಅಂತಲ್ಲಿ ಗೋ ಅಂತೀವಿ, ಇಲ್ಲಿ ಏನು ಬಂತು? ಈಗ ವೆಂಟ್ ಬಂತು. ನೆಕ್ಸ್ಟ್, ನಾನು ತರಗತಿಗಳನ್ನು ಅಟೆಂಡ್ ಮಾಡಿದ್ನು, ಅಂದರೆ ಕ್ಲಾಸಸ್ಗೆ ನಾನು ಕುಳಿತೇನೋ, ಕ್ಲಾಸ್ನಲ್ಲಿ ವಿಷಯಗಳನ್ನ ಕಲಿತೀನೋ ಅಂತಂದು ಹೇಳಿಕೆ ಐ ಅಟೆಂಡೆಡ್ ಕ್ಲಾಸಸ್. ತರಗತಿಗಳನ್ನ ಅಟೆಂಡ್ ಮಾಡೋದಕ್ಕೆ ಅಟೆಂಡ್ ಅಂತೀವಿ, ಇಲ್ಲಿ ಅಟೆಂಡೆಡ್ ಅಂತಂದು ಬರುತ್ತೆ. ಐ ಅಟೆಂಡೆಡ್ ಕ್ಲಾಸಸ್. ನಾನು 4 ಗಂಟೆಗೆ ಮನೆಗೆ ಬಂದೆನು. ಸೊ ಐ ರಿಟರ್ನ್ಡ್ ಹೋಮ್ ಆ್ಯಟ್ 4 o'clock. ಈಗ ಮನೆಗೆ ವಾಪಸ್ ಬರೋದಕ್ಕೆ ರಿಟರ್ನ್ ಅಂತಂದು ಹೇಳ್ತೀವಿ. ಐ ರಿಟರ್ನ್ಡ್. ಸೊ ಈಗ ಇಲ್ಲಿ ನೀವು ಬಂದೇನು ಅಂತಂತಂದರೆ ಕೇಮ್ ಅಂತಂತಂದು ಯೂಸ್ ಮಾಡ್ಬೋದು. ಐ ಕೇಮ್ ಬ್ಯಾಕ್ ಅಂತಂತಂದು ಸಹ ನೀವು ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ರಿಟರ್ನ್ಡ್ ಹೋಮ್ ಅಂತಂದು ಯೂಸ್ ಮಾಡ್ಬೋದು. ನೆಕ್ಸ್ಟ್, ಸಂಜೆ ನಾನು ನನ್ನ ಸ್ನೇಹಿತನೊಡನೆ ಮಾರ್ಕೆಟಿಗೆ ಹೋದೆನು. ಅಂದರೆ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಸಾಯಂಕಾಲ ನಾನು ಮಾರ್ಕೆಟಿಗೆ ಹೋದೆ. ಸೊ ಐ ವೆಂಟ್ ಟು ಮಾರ್ಕೆಟ್ ವಿತ್ ಮೈ ಫ್ರೆಂಡ್ ಇನ್ ದ ಈವ್ನಿಂಗ್. ಫ್ರೆಂಡ್ಸ್, ಅರ್ಥ ಆದ್ವಲ್ವಾ? ಈಗ ನಾನು ಕೆಲವು ವಾಕ್ಯಗಳು ನಿಮ್ಗೆ ಹೇಳ್ತೀನಿ, ನೀವು ಅವುಗಳನ್ನ ಏನು ಮಾಡಬೇಕು? ಕಾಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕು. ನೋಡೋಣ ಎಷ್ಟು ಜನ ಬರೀತೀರಾ ಅಂತಂತಂದು. ಎಸ್, ತೋಳಿ. ಫಸ್ಟ್ ಒನ್, ನಾನು ಮಧ್ಯಾಹ್ನ 1:30ಕ್ಕೆ ಊಟ ಮಾಡಿದೆನು. ಸೆಕೆಂಡ್ ಒನ್, ನಾನು ಬೆಳಿಗ್ಗೆ ಚಹಾ ಕುಡಿದೆನು. ನಾನು ಕಾಲೇಜಿಗೆ ಬಸ್ಸಿನಲ್ಲಿ ಹೋದೆನು. ನಾನು ಮೀಟಿಂಗನ್ನು ಅಟೆಂಡ್ ಮಾಡಿದೆನು. ನಾನು ಕೆಲಸವನ್ನು ಮುಗಿಸಿದೆನು. ನಾನು ಕಸವನ್ನು ಗೂಡಿಸಿದೆನು. ನಾನು ನೆಲವನ್ನು ಒರೆಸಿದೆನು. ಎಸ್ ಫ್ರೆಂಡ್ಸ್, ಇವೆಲ್ಲವೂ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದಾವೆ. ನಾನು ಇದನ್ನ ನಿಮಗೆ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ಜನ ನೀವು ಮಾಡಿಬಿಟ್ಟು ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೀತೀರಿ ಅಂತಂತಂದು. ಕರೆಕ್ಟಾಗಿ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಅಥವಾ ನಿಮ್ಮ ನೋಟ್ಬುಕ್ಕಲ್ಲಿ ಆದರೂ ಅದನ್ನ ಬರೆತೆಗಿಬೇಕು. ಸೊ ನಿಮ್ಗೆ ಗೊತ್ತಾಗದೇ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಅದನ್ನ ಟೈಪ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ವೆಲ್ ಫ್ರೆಂಡ್ಸ್, ಸೊ ಇವೆಲ್ಲವೂ ಪಾಸಿಟಿವ್ ಸೆಂಟೆನ್ಸ್ಗಳಾದವು. ಇನ್ನು ಕೆಲವೊಂದಿಷ್ಟು ನೆಗೆಟಿವ್ ಸೆಂಟೆನ್ಸ್ಗಳನ್ನ ನಾವೀಗ ನೋಡೋಣ. ಎಸ್ ಫ್ರೆಂಡ್ಸ್, ಈಗ ನೀವು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಮಾಡಬೇಕಾದ್ರೆ ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ, ನೆಗೆಟಿವ್ ಸೆಂಟೆನ್ಸನ್ನು ನಾವು ಮಾಡಬೇಕಂತಂದರೆ ಫಾಸ್ಟ್ ಸಿಂಪಲ್ ಟೆನ್ಸ್ನಲ್ಲಿ ಡಿಡ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಓಕೆ, ಡಿಡ್ಡನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅದರ ಮುಂದೆ ಏನು ಹಚ್ಚಬೇಕು? ನಾವು ವಿ1ನ ಹಚ್ಚಬೇಕು. ಓಕೆ, ವಿ2ನ ನಾವು ಯೂಸ್ ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್, ನಾನು ನಿನ್ನೆ ಅವನನ್ನು ಭೇಟಿಯಾಗಲಿಲ್ಲ. ಓಕೆ, ಈಗ ಮುಂಚೆ ನೀವು ನೋಡಿದ್ರಿ ನಾನು ನಿನ್ನೆ ಅವನನ್ನು ಭೇಟಿಯಾಗಿದ್ದೇನೋ ಅಂತಂದು ಹೇಳಿಕೆ ಐ ಮೆಟ್ ಹಿಮ್ ಎಸ್ಟರ್ಡೇ ಅಂತ ನಾವು ನೋಡಿದ್ವಿ. ಈಗ ನಿನ್ನೆ ಅವನನ್ನು ಭೇಟಿ ಆಗಲಿಲ್ಲ, ಈಗ ನಾವು ಡಿಡ್ಡನ್ನು ಯೂಸ್ ಮಾಡಬೇಕು. ಐ ಡಿಡ್ ನಾಟ್. ಓಕೆ, ಈಗ ಮೆಟ್ ಇದ್ದಿದ್ದು ಏನಾಗುತ್ತೆ? ಮೀಟ್, ಅಂದರೆ ಡಿಡ್ ಮುಂದೆ ವಿ1 ಯೂಸ್ ಮಾಡಬೇಕು. ಐ ಡಿಡ್ ನಾಟ್ ಮೀಟ್ ಹಿಮ್ ಎಸ್ಟರ್ಡೇ. ವೆಲ್, ಅದೇ ರೀತಿ ನಾನು ನಿನ್ನೆ ರಾತ್ರಿ ಏನೂ ತಿನ್ನಲಿಲ್ಲ. ನಿನ್ನೆ ರಾತ್ರಿ ನಾನು ಏನೂ ತಿನ್ನಲಿಲ್ಲಪ್ಪ. ಐ ಡಿಡಂಟ್
ಎಸ್, ಇಲ್ಲಿ ಡಿಡಂಟ್ ಅಂತಂತಂದರೆ ಡಿಡ್ ನಾಟ್ ಇದರ ಶಾರ್ಟ್ ಫಾರ್ಮ್ ಡಿಡಂಟ್. ಹೇಗೆ ನೀವು ಡು ನಾಟ್ ಶಾರ್ಟ್ ಫಾರ್ಮ್ ಡೋಂಟ್ ಅಂತಂದು ಯೂಸ್ ಮಾಡ್ತಿದ್ರಿ, ಡಸ್ ನಾಟ್ ಶಾರ್ಟ್ ಫಾರ್ಮ್ ಡಸಂಟ್ ಅಂತಂದು ಯೂಸ್ ಮಾಡ್ತಿದ್ರಿ, ಹಾಗೆಯೇ ಇಲ್ಲಿ ಡಿಡ್ ನಾಟ್ ಇದರ ಶಾರ್ಟ್ ಫಾರ್ಮ್ ಡಿಡಂಟ್ ಅಂತಂದು ಬರುತ್ತೆ. ಇದನ್ನ ಇನ್ನೂ ಶಾರ್ಟಾಗಿ ಹೇಗೆ ಹೇಳ್ತಾರೆ ಗೊತ್ತಾ ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್? ಡಿಂಟ್ ಅಂತಂತಂದು ಹೇಳ್ತಾರೆ. ಐ ಡಿಂಟ್ ಈಟ್, ಯಾಕಂತಂದರೆ ಇಲ್ಲಿ ಏಟ್ ಇದ್ದಿದ್ದು ಇಲ್ಲಿ ಏನಾಗುತ್ತೆ, ಈಟ್ ಆಗುತ್ತೆ. ಐ ಡಿಂಟ್ ಈಟ್ ಎನಿಥಿಂಗ್ ಲಾಸ್ಟ್ ನೈಟ್. ಇಟ್ ಮೀನ್ಸ್ ಐ ಡಿಡ್ ನಾಟ್ ಈಟ್ ಎನಿಥಿಂಗ್ ಲಾಸ್ಟ್ ನೈಟ್. ವೆಲ್, ಅವನು ನನಗೆ ಫೋನ್ ಮಾಡಿದ್ದ, ಆದರೆ ನಾನು ಕರೆಯನ್ನು ಸ್ವೀಕರಿಸಲಿಲ್ಲ. ಈಗ ಯಾರೊಬ್ಬರು ಫ್ರೆಂಡು ನಿಮಗೆ ಫೋನ್ ಮಾಡಿರ್ತಾರೆ. ಸೊ ಫೋನ್ ಮಾಡಿದರೆ ನೀವು ಬ್ಯುಸಿ ಇರ್ತೀರಿ. ಸೊ ಅದರಿಂದ ನೀವೇನಂತೀರಿ, ಇಲ್ಲ ಅವ್ನು ನನಗೆ ಆ್ಯಕ್ಚುಲಿ ಫೋನ್ ಮಾಡಿದ್ದ, ಬಟ್ ನಾನು ಬ್ಯುಸಿ ಇದ್ದೆ, ಕರೆಯನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದನ್ನ ಹೇಗೆ ಹೇಳ್ತೀರಿ? ಹಿ ಕಾಲ್ಡ್ ಮೀ ಬಟ್ ಓಕೆ, ಹಿ ಕಾಲ್ಡ್ ಮೀ ಬಟ್ ಐ ಡಿಡಂಟ್ ರಿಸೀವ್ ದ ಕಾಲ್. ಈಗಿಲ್ಲಿ ಡಿಡಂಟ್ ರಿಸೀವ್, ಕರೆಯನ್ನು ಸ್ವೀಕಾರ ಮಾಡಲಿಲ್ಲ ಅಂತನ್ಲಿಕ್ಕೆ ಡಿಡಂಟ್ ರಿಸೀವ್ ದ ಕಾಲ್. ವೆಲ್, ನೆಕ್ಸ್ಟ್, ಅವನನ್ನು ನಾನು ನೋಡಿದೆ. ಎಸ್, ಆದರೆ ಅವನ ಜೊತೆ ಮಾತನಾಡಲಿಲ್ಲ. ಈಗ ಅಂತ ಇರ್ತೀರಾ, ಯಾರೊಬ್ಬ ನಿಮ್ಮ ಫ್ರೆಂಡು, ನೀವೆಲ್ಲೇ ಹೋಗಿರ್ತೀರಿ, ಅವನು ನೀವು ನೋಡ್ತೀರಿ, ಬಟ್ ಅವನು ಫಾಸ್ಟ್ ಆಗಿಬಿಡ್ತಾನೆ, ಅವನ ಜೊತೆ ನೀವು ಮಾತನಾಡ್ಲಿಕ್ಕೆ ಆಗಲ್ಲ. ಸೊ ಅದರಿಂದ ಏನಂತೀರಿ, ಆ್ಯಕ್ಚುಲಿ ನಾನು ಅವನನ್ನು ನೋಡಿದೆ, ಆದರೆ ಅವನ ಜೊತೆ ಮಾತನಾಡಲಿಲ್ಲ. ಐ ಸಾ ಹಿಮ್, ಯಾಕಂತಂದರೆ ನೋಡಿದೆ ಅಂತಂದು ಹೇಳಿಕ್ಕೆ ನಾವೇನು ಯೂಸ್ ಮಾಡಬೇಕಿಲ್ಲಿ? ಐ ಸಾ ಹಿಮ್ ಬಟ್ ಡಿಡಂಟ್ ಟಾಕ್ ಟು ಹಿಮ್. ನೋಡಿ, ಈಗ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಸೆಂಟೆನ್ಸು ಇದೆ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಅವನ ಜೊತೆ ಮಾತನಾಡೋದಕ್ಕೆ ಟಾಕ್ ವಿತ್ ಹಿಮ್ ಅಂತಂದು ಯೂಸ್ ಮಾಡಬಾರ್ದು, ಟಾಕ್ ಟು ಹಿಮ್ ಅಂತಂತ ನಾವು ಯೂಸ್ ಮಾಡಬೇಕು. ಟಾಕ್ ಟು ಯೂಸ್ ಮಾಡಬೇಕು, ಟಾಕ್ ವಿತ್ ಅಂತಂತಂದು ಯೂಸ್ ಮಾಡಬಾರ್ದು. ಗೊತ್ತಾಯ್ತಲ್ಲ? ವೆಲ್, ಸರಿ, ಹಾಗಾದರೆ ಇದೇ ರೀತಿ ಕೆಲವು ಸೆಂಟೆನ್ಸ್ಗಳು ಟ್ರೈ ಮಾಡ್ತೀರಾ? ನೋಡೋಣ ಹಾಗಾದರೆ. ಎಸ್, ನಾನು ಚಹಾ ಕುಡಿಯಲಿಲ್ಲ. ಐ ಡಿಡಂಟ್ ಡ್ರಿಂಕ್ ಟೀ. ನಾನು ವಾಕಿಂಗ್ ಹೋಗಲಿಲ್ಲ. ಐ ಡಿಡಂಟ್ ಗೋ ಫಾರ್ ವಾಕಿಂಗ್. ನಾನು ಇವತ್ತು ಅಭ್ಯಾಸ ಮಾಡಲಿಲ್ಲ. ಐ ಡಿಡ್ ನಾಟ್ ಸ್ಟಡಿ ಟುಡೇ. ನಾನು ಇವತ್ತು ಬೆಳಿಗ್ಗೆ ಬೇಗ ಏಳಲಿಲ್ಲ. ಐ ಡಿಡಂಟ್ ವೇಕ್ ಅಪ್ ಅರ್ಲಿ ಟುಡೇ ಮಾರ್ನಿಂಗ್. ಐ ಡಿಡಂಟ್ ವೇಕ್ ಅಪ್ ಅರ್ಲಿ ಟುಡೇ ಮಾರ್ನಿಂಗ್, ಅಥವಾ ಐ ಡಿಡಂಟ್ ಗೆಟ್ ಅಪ್ ಅರ್ಲಿ ಟುಡೇ ಮಾರ್ನಿಂಗ್. ವೆಲ್ ಫ್ರೆಂಡ್ಸ್, ಈ ರೀತಿ ನೀವು ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ತೆಗೆದುಕೊಂಡು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಅಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ. ವೆಲ್, ಸೊ ನಾವು ಲೆಟ್ ಅಸ್ ಸಿ ಸಮ್ ಕ್ವಶನ್ಸ್. ಸೊ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಅದಕ್ಕೆ ಹೇಗೆ ಉತ್ತರವನ್ನು ಕೊಡ್ಬೋದು ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ನಾವು ಪ್ರಶ್ನೆಗಳನ್ನ ಮಾಡಬೇಕಾದಾಗ ಡಿಡ್ಡನ್ನು ಫಸ್ಟಿಗೆ ನಾವು ತೆಗೆದುಕೊಂಡ್ಬರ್ಬೇಕಾಗತ್ತೆ. ಈ ಎಕ್ಸಾಂಪಲ್ ನೋಡಿ, ನೀನು ಹೋಮ್ವರ್ಕ್ ಮುಗಿಸಿದೆಯಾ? ಈಗ ನಿಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಮಾಡಲಿಕ್ಕೆ ಹೇಳಿದಿರಿ, ನಿಮ್ಮ ಮಗುವಿಗೆ ನೀವು ಕೇಳ್ತೀರಿ, ನೀವು ಹೋಮ್ವರ್ಕ್ ಮುಗಿಸಿದೆಯಾ ಅಂತಂತಂದು. ಸೊ ಅದನ್ನ ಹೇಗೆ ಕೇಳಬೇಕು ನಾವು? ಡಿಡ್ ಯು, ಓಕೆ, ಡಿಡ್ ಯು ಕಂಪ್ಲೀಟ್ ಹೋಮ್ವರ್ಕ್? ಡಿಡ್ ಯು ಕಂಪ್ಲೀಟ್ ಯುವರ್ ಹೋಮ್ವರ್ಕ್? ಈ ರೀತಿಯಾಗಿ ನೀವು ಕೇಳ್ಬೋದು. ವೆಲ್, ನೆಕ್ಸ್ಟ್, ನೀನು ಇಂಟರ್ವ್ಯೂಗೆ ಹಾಜರಾದೆಯಾ? ಸೊ ಈಗ ಯಾರೊಬ್ಬರು ಇಂಟರ್ವ್ಯೂಗೆ ಹೋಗೋದಿರುತ್ತೆ, ನೀವು ಕೇಳ್ತೀರಿ, ನೀನು ಇಂಟರ್ವ್ಯೂಗೆ ಹೋಗಿದ್ಯಾ, ಇಂಟರ್ವ್ಯೂಗೆ ಹಾಜರಾಗಿದ್ಯಾ ಅಂತಂತಂದು. ಅದನ್ನ ಕೇಳಲಿಕ್ಕೆ ಡಿಡ್ ಯು ಅಟೆಂಡ್ ದ ಇಂಟರ್ವ್ಯೂ? ಮೈ ಡಿಯರ್ ಫ್ರೆಂಡ್ಸ್, ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಆನ್ಸರ್ಗಳನ್ನ ಯಾವ ರೀತಿಯಾಗಿ ಹೇಳಬೇಕಾಗತ್ತೆ? ಈಗ ನೋಡಿ, ಡಿಡ್ ಯು ಕಂಪ್ಲೀಟ್ ಯುವರ್ ಹೋಮ್ವರ್ಕ್ ಅಂತಂತಂದು ಕೇಳಿದಾಗ, ಸೊ ನೀವು ಮಾಡಿದರೆ ಏನಂತಂದು ಹೇಳಬೇಕು? ಎಸ್ ಐ ಡಿಡ್ ಅಂತಂತಂದು ನೀವು ಹೇಳಬೇಕು. ಇಲ್ಲ ಅಂತಂತಂದರೆ ನೋ ಐ ಡಿಡಂಟ್ ಅಂತಂತಂದು ನೀವು ಆನ್ಸರ್ನ ಕೊಡಬೇಕಾಗತ್ತೆ. ಎಸ್ ಐ ಡಿಡ್, ಇಲ್ಲ ಅಂತಂದರೆ ನೋ ಐ ಡಿಡಂಟ್. ಇದಕ್ಕೆ ಶಾರ್ಟ್ ರೆಸ್ಪಾನ್ಸ್ ಅಂತ ನಾವು ಹೇಳ್ತೀವಿ. ಎಸ್, ಈಗ ನಾವು ಕನ್ನಡದಲ್ಲಿ ಯಾವ ರೀತಿಯಾಗಿ ಮಾತಾಡ್ತೀವಿ ಅದೇ ರೀತಿ ಇಂಗ್ಲೀಷಲ್ಲಿಯೂ ಬರುತ್ತೆ. ಈಗ ನಾನು ನಿಮ್ಗೆ ಕೇಳ್ತೀನಿ, ನೀನು ಹೋಮ್ವರ್ಕ್ ಮುಗಿಸಿದೆಯಾ ಅಂತಂತಂದು. ಹೌದು, ನಾನು ಹೋಮ್ವರ್ಕನ್ನು ಮುಗಿಸಿದೆ ಅಂತಂದು ಹೇಳ್ತೀರಾ? ಇಲ್ಲ. ಸೊ ಏನಂತೀರಿ? ಹೌದು, ಮುಗಿಸಿದೆ ಅಂತಂದು ಅಷ್ಟೇ ಅಂತೀರಿ. ಹಾಗೆ ಶಾರ್ಟಾಗಿ ಮಾತಾಡಲಿಕ್ಕೆ ಎಸ್ ಐ ಡಿಡ್ ಅಂತಂದು ಯೂಸ್ ಮಾಡಬೇಕು. ಇಲ್ಲಿ ಯಾವುದೇ ಕ್ರಿಯಾಪದವನ್ನು ಹೇಳುವ ಅವಶ್ಯಕತೆ ಇಲ್ಲ. ಯಾವುದೇ ಕ್ರಿಯಾಪದ ಇರಲಿ, ಇಲ್ಲಿ ಡಿಡ್ ಅಂತಂದೇ ಯೂಸ್ ಆಗುತ್ತೆ. ನೀವು ನೆಗೆಟಿವ್ ಹೇಳಬೇಕಂತಂದಾಗ ನೋ ಐ ಡಿಡಂಟ್ ಅಂತಂದು ನೀವು ಹೇಳಬೇಕು. ಓಕೆ, ಈಗ ನಾನು ನಿಮ್ಗೆ ಕೇಳ್ತೀನಿ, ಡಿಡ್ ಯು ಗೋ ಟು ಮಾರ್ಕೆಟ್? ನೀವು ಮಾರ್ಕೆಟಿಗೆ ಹೋಗಿದ್ರಾ? ನೀವು ಹೋಗಿದ್ದರೆ ಎಸ್ ಐ ಡಿಡ್. ಇಲ್ಲ ಅಂತಂದರೆ ನೋ ಐ ಡಿಂಟ್. ನೀನು ಟಿ ವಿ ನೋಡಿದೆಯಾ? ಡಿಡ್ ಯು ವಾಚ್ ಟಿ ವಿ? ನೀವು ನೋಡಿದರೆ ಎಸ್ ಐ ಡಿಡ್. ಇಲ್ಲ ಅಂತಂದರೆ ನೋ ಐ ಡಿಂಟ್. ಅವನು ಮನೆಗೆ ಬಂದಿದ್ದಾನೆ? ಡಿಡ್ ಹಿ ಕಮ್ ಹೋಮ್? ಅವನು ಮನೆಗೆ ಬಂದಿದ್ದಾನೆ? ಡಿಡ್ ಹಿ ಕಮ್ ಹೋಮ್? ಸೊ ಈಗ ಬಂದಿದ್ದರೆ ಏನಂತಂದು ಹೇಳಬೇಕು? ಎಸ್ ಹೀ ಡಿಡ್. ಇಲ್ಲ ಅಂತಂದು ನೋ ಹಿ ಡಿಂಟ್. ಈ ರೀತಿಯಾಗಿ ನೀವು ಶಾರ್ಟಾಗಿ ರೆಸ್ಪಾನ್ಸನ್ನು ಕೊಡ್ಬೋದು. ವೆಲ್, ನೆಕ್ಸ್ಟ್ ನೋಡಿ, ನಿನ್ನ 4 ಗಂಟೆಗೆ ನೀನು ಏನು ಮಾಡಿದೆ? ಸೊ ಅಂತಂದು ಕೇಳಕ್ಕೆ ಇದು WH ಕ್ವಶನ್. ವಾಟ್ ಡಿಡ್ ಯು ಡೂ? ವಾಟ್ ಡಿಡ್ ಯು ಡೂ ಅಂತಂದರೆ ನೀನು ಏನು ಮಾಡಿದೆ? ಎಷ್ಟು ಗಂಟೆಗೆ? 4 ಗಂಟೆಗೆ. ಆ್ಯಟ್ 4 o'clock ಎಸ್ಟರ್ಡೇ. ವಾಟ್ ಡಿಡ್ ಯು ಡೂ ಆ್ಯಟ್ 4 o'clock ಎಸ್ಟರ್ಡೇ? ಹೇಳಿದ ನನ್ನ ಜೊತೆಗೆ ಒಂಚೂರು, ವಾಟ್ ಡಿಡ್ ಯು ಡೂ ಆ್ಯಟ್ 4 o'clock ಎಸ್ಟರ್ಡೇ? ಹೀಗೆ ಹೇಳಬೇಕು ಫಸ್ಟಾಗಿ.
ವಾಟ್ ಡಿಡ್ ಯು ಡೂ ಆ್ಯಟ್ 4 o'clock yesterday? What did you do at 5 o'clock yesterday? What did you do at 7 o'clock yesterday? ಈ ರೀತಿಯಾಗಿ ಫಾಸ್ಟಾಗಿ ಹೇಳಿಕೆ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್, ನೀನು ಯಾವಾಗ ಬಂದೆ? ವೆನ್ ಡಿಡ್ ಯು ಕಮ್? ವೆನ್ ಡಿಡ್ ಯು ಕಮ್? ಐ ಕೇಮ್ ಆ್ಯಟ್ 4 o'clock. ಎಸ್, ಐ ಕೇಮ್ ಆ್ಯಟ್ 5 o'clock. ಈ ರೀತಿಯಾಗಿ ನಿಮ್ಮ ಆನ್ಸರ್ನ ಹೇಳ್ಬೋದು. ವೆಲ್ ಫ್ರೆಂಡ್ಸ್, ಈ ರೀತಿ ಫಾಸ್ಟ್ ಸಿಂಪಲ್ ಟೆನ್ಸನ್ನು ನಾವು ಆದಂಥ ಕ್ರಿಯೆಗಳನ್ನ ಇಂಗ್ಲೀಷ್ನಲ್ಲಿ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಇದೇ ರೀತಿ ನೀವು ಹಲವಾರು ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಾಡಿಬಿಟ್ಟು ಇದನ್ನ ಪ್ರಾಕ್ಟಿಕಲಾಗಿ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನು ನೀವು ಫಾಸ್ಟ್ ಸಿಂಪಲ್ ಟೆನ್ಸ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಈ ಒಂದು ಪ್ರಶ್ನೆಯನ್ನು ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ನೀವು ಏನು ಕ್ರಿಯೆಗಳನ್ನ ಮಾಡಿದ್ರಿ ಅಂತಂತಂದು ಹೇಳಲಿಕ್ಕೆ ನೀವು ಬಳಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಡಿಡ್ ಯು ಡೂ ಆ್ಯಟ್ 6 AM? ನೀನು 6 ಗಂಟೆಗೆ ಏನು ಮಾಡಿದ್ದೆ ಬೆಳಿಗ್ಗೆ? ಐ ಗಾಟ್ ಅಪ್. ವಾಟ್ ಡಿಡ್ ಯು ಡೂ ಆ್ಯಟ್ 7 AM? ಐ ಟುಕ್ ಬಾತ್. ನಾನು ಸ್ನಾನ ಮಾಡಿದೆ. ವಾಟ್ ಡಿಡ್ ಯು ಡೂ ಆ್ಯಟ್ 8 AM? ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್. ವಾಟ್ ಡಿಡ್ ಯು ಡೂ ಆ್ಯಟ್ 10 AM? I went to office. What did you do at 1 o'clock? I took my lunch. What did you do at 4 o'clock? I attended meeting. ನಾನು ಮೀಟಿಂಗ್ ಅಟೆಂಡ್ ಆದೆ. What did you do at 6 o'clock? I came back home. ನಾನು ಮನೆಗೆ ವಾಪಸ್ ಬಂದೆ. What did you do at 7 PM? ಅಂದರೆ ರಾತ್ರಿ 7 ಗಂಟೆಗೆ. I watched TV. What did you do at 9 PM? I took my dinner. What did you do at 10 PM? ಅಂದರೆ ರಾತ್ರಿ 10 ಗಂಟೆಗೆ ಏನು ಮಾಡಿದ್ರಿ? ಐ ರೋಟ್ ಮೈ ಡೈರಿ. ನಾನು ಡೈರಿ ಬರೆದೆ. ವಾಟ್ ಡಿಡ್ ಯು ಡೂ ಆ್ಯಟ್ 11 PM? ಐ ವೆಂಟ್ ಟು ಬೆಡ್. ಸೊ ಅಂದರೆ ನಾನಲ್ಲಿ ಮಲಗಿದೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್, ನೀವು ವಾಟ್ ಡಿಡ್ ಯು ಡೂ ಅನ್ನುವಂಥ ಪ್ರಶ್ನೆನ ಯೂಸ್ ಮಾಡಿಕೊಂಡು ನೀವು ಇನ್ನೊಬ್ಬರಿಗೆ ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಅವರು ಆನ್ಸರ್ನ ಹೇಳೋ ಹಾಗೆ ನೋಡ್ಕೋಬೇಕು, ಅಥವಾ ನೀವೇ ಪ್ರಾಕ್ಟೀಸ್ ಮಾಡಿ, ನೀವೇ ಪ್ರಶ್ನೆ ಕೇಳಿ ನೀವೇ ಆನ್ಸರ್ನ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂತಂದರೆ ಯಾರಾದರೂ ನಿಮಗೆ ಫಾಸ್ಟ್ ಸಿಂಪಲ್ ಟೆನ್ಸ್ನಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಈಸಿಯಾಗಿ ನೀವು ಆನ್ಸರ್ನ ಹೇಳಿಕೆಯಲ್ಲಿ ನಿಮಗೆ ಬರುತ್ತೆ. ವೆಲ್, ಅರ್ಥ ಆಯ್ತಲ್ವಾ? ಐ ಹೋಪ್ ನೀವೆಲ್ಲರೂ ಈ ಟೆನ್ಸನ್ನು ಕಲ್ತಿದ್ದೀರಿ ಅಂತಂದು ನನಗನ್ಸುತ್ತೆ. ವೆಲ್, ಇವುಗಳನ್ನ ಕ್ಲೀನಾಗಿ ನೋಟ್ಸ್ ಮಾಡಿಕೊಂಡು ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಈ ಲೆಸನ್ ಅನ್ನೋದನ್ನು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನನಗೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು ಅಂತ. ವೆಲ್ ಫ್ರೆಂಡ್ಸ್, ಇದರೊಂದಿಗೆ ಹಾಗಾದರೆ ಇವತ್ತಿನ ಲೆಸನ್ ನಾನು ಮುಗಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳ ಜೊತೆಗೆ ಶೇರ್ ಮಾಡಿ ಅಂತಂದು ಹೇಳ್ತಾ, ಮುಂದಿನ ವಿಡಿಯೋ ಲೆಸನಲ್ಲಿ ಅಂದರೆ 27th ಲೆಸನಲ್ಲಿ ನಾವು ಫಾಸ್ಟ್ ಕಂಟಿನ್ಯೂಸನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್, ಸೊ ಹಾಗಾದರೆ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಎಲ್ಲ ವಿಡಿಯೋಸ್ಗಳನ್ನ ಮೆಚ್ಚಿ ನೋಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.